ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತು ನಿಮ್ಮ ಜೊತೆ ಒಂದು ವ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಅಂತಲೇ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅದೇ ಮಾಲ್ಪೋವ ಅಂತ ಅಂತಾರಲ್ಲ ಅದನ್ನು ನಾನು ಮಾಡಿದ್ದೆ. ಸೊ ಅದು ಸ್ವಲ್ಪ ಈಸಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದು ಮತ್ತು ಲಕ್ಷ್ಮೀ ದೇವಿಗೂ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನಾನು ಅದನ್ನು ಮಾಡಿದೆ. ಯಾಕೆಂದರೆ ಗುರುವಾರದ ಲಕ್ಷ್ಮಿ ಕೂರಿಸಿದ್ದೆ. ಸೊ ಶುಕ್ರವಾರಕ್ಕೆ ನೈವೇದ್ಯ ಏನಾದರೂ ಒಂದು ಸ್ಪೆಷಲಾಗಿ ಇಡಲೇಬೇಕು ಅಂದ್ಬಿಟ್ಟು ಸೊ ಇದನ್ನು ಮಾಡಿದೆ. ಸೊ ದೇವ್ರಿಗೂ ಇಟ್ಟಂಗೆ ಆಗುತ್ತೆ, ಅದಾದಮೇಲೆ ಪಾಪುಗೂ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ಸೊ ಅದಾದಮೇಲೆ ನೋಡಿ ಪಾಪನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅದಾದಮೇಲೆ ಬರ್ಬೇಕಾದ್ರೆ ಸ್ವಲ್ಪ ತರಕಾರಿ ಬೇಕಿತ್ತು. ಸೊ ತರಕಾರಿ ತೊಗೊಂಡು ಕ್ಯಾಪ್ಸಿಕಮ್ಮು ಏನೇನೆಲ್ಲ ಬೇಕಿತ್ತು ಮನೆಗೆ ಅರ್ಜೆಂಟು ಸೊಪ್ಪು ತರಕಾರಿ ತೊಗೊಂಡು ಹಾಲು ತೊಗೊಂಡು ಬಂದ್ವಿ. ಯಾಕೆ ಅಂತಂದರೆ ನಮ್ದಿನ್ನೂ ತಿಂಡಿ ಆಗಿರಲಿಲ್ಲ. ಸೊ ತಿಂಡಿ ಮಾಡಬೇಕು ಅಂದರೆ ಇವನು ಫಸ್ಟ್ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಟ್ರೆ ಆಮೇಲೆ ಮಾಡ್ಬೋದು ನಿಧಾನಕ್ಕೆ. ಸೊ ಹೂವು ಕೂಡ ತೊಗೊಂಡೆ, ಸ್ವಲ್ಪ ಸೇವಂತಿಗೆ ಹೂ ಬೇಕಿತ್ತು. ಸೊ ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡಬೇಡ ಅಂತ. ಯಾಕೆಂದರೆ ಅವಳಿಗೊಂದು 9:30 ಅಷ್ಟರಲ್ಲಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದು. ಸೊ ನಾವು ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ದೋಸೆ ಹಾಕ್ತೆ. ದೋಸೆಗೆ ಚಟ್ನಿ ಮಾಡಿದ್ದೆ. ಅದಾದಮೇಲೆ ಮತ್ತು ಇದೊಂದು ಮಾಲ್ಪುವ ಥರ ಅದೊಂಚೂರು ಮಾಡಿದೆ. ಸೊ ಅದ್ರ ಪಾಡ್ಗೆ ಅದು ಎರಡೂ ಕೂಡ ಒಂದೇ ಸರಿ ಮಾಡ್ತಾಯಿದ್ದೆ. ಸೊ ದೋಸೆ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾನು ಬೆಳಗ್ಗೆನೇ ಇವತ್ತು ಪೂಜೆ ಎಲ್ಲ ಇದ್ದಿದ್ದರಿಂದ ದೋಸೆಗೆ ಇನ್ನೇನು ಕಾಂಬಿನೇಷನ್ ಏನು ಮಾಡೋಕ್ಕಾಗಲ್ಲ. ಹಂಗೋ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ ಅರ್ಜೆಂಟಿಗೆ ಬರೀ ಸಾಕು ಚಟ್ನಿನೇ ಅಂತ ಅಂದ್ಬಿಟ್ಟು ಬರೀ ಇಷ್ಟು ಮಾಡಿದ್ವಿ. ತಿಂಡಿ ಆಯಿತು. ಅದಾದಮೇಲೆ ನೋಡಿ ಅವಳನ್ನ ಸ್ಕೂಲಿಂದ ಕರ್ಕೊಂಬರೋಕೆ ಹೋದ ತಕ್ಷಣವೇ ಆನ್ ದ ವೇ ಹಂಗೆ ಸ್ವಲ್ಪ ಅಲ್ಲಿ ಪಿಜ್ಜಾ ಸ್ಟೋರ್ಗೆ ಹೋಗಿದ್ವಿ. ಸೊ ಅವಳಿಗೆ ನೋಡಿ ಯೂನಿಫಾರ್ಮ್ ಒಂದು ತೆಗೆಸ್ಬಿಟ್ಟು ಬೇರೆ ಟೀ ಶರ್ಟ್ ಒಂದಿತ್ತು ಬ್ಯಾಗಲ್ಲಿ, ಅದನ್ನೇ ಹಾಕ್ಬಿಟ್ಟೆ. ಸೊ ಪಿಜ್ಜಾ ತಿಂದ್ವಿ. ಅವಳು ಕೂಡ ಪಿಜ್ಜಾಗಿಂತ ಜ್ಯೂಸೇ ಜಾಸ್ತಿ ಕುಡ್ತಾಳೆ, ಕೂಲ್ ಡ್ರಿಂಕ್ಸು. ಸೊ ಅಲ್ಲೋದ್ವಿ. ಅಲ್ಲಾದಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಎಲ್ಲ ಪಿಜ್ಜಾ ಎಲ್ಲ ತಿಂದ್ಕೊಂಡು ಪಾಪುನ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ನಮ್ಮ ಮನೆಯವರು ಇದನ್ನು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರು. ಮೂವಿ ಟಿಕೆಟ್ ಉಪೇಂದ್ರ ಅವ್ರದ್ದು ಫಸ್ಟ್ ಡೇನೇ ಇದೆ, ರಿಲೀಸ್ ದಿನವೇ ಅಂದರೆ ನೆನ್ನೆ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತೀನಲ್ವ, ನೆನ್ನೆ. ಸೊ ಹೋದ್ವಿ. ನಾನು ಅಂತ ಅಂದ್ಕೊಂಡೆ ಅಯ್ಯೋ ಮೊದಲೇ ಲೇಟ್ ಆಗಿಬಿಡ್ತಿದ್ಯಲ್ಲಪ್ಪ, ಉಪೇಂದ್ರ ಅವ್ರ ಮೂವಿನ ಫಸ್ಟಿಂದ ಲಾಸ್ಟ್ ತನಕ ನೋಡಿದ್ರೆ ಒಬ್ಬೊಬ್ರು ಅರ್ಥ ಆಗೋದು ಕಷ್ಟ, ತಲೆಗೆ ಹುಳೋಗ್ಬಿಟ್ಕೋತಾರೆ ಅಂಥದ್ರಲ್ಲಿ 5-10 ನಿಮಿಷ ಲೇಟ್ ಆಗಿಬಿಟ್ರಂತೂ ಇನ್ನೂ ನಮ್ಗೆ ಗೊತ್ತಾಗೋಲ್ಲ ಅಂತ ಅನಿಸುತ್ತೆ, ಅರ್ಥ ಆಗೋಲ್ಲ ಅಂತ ಅಂದ್ಕೊಂಡೆ. ಹಂಗೂ ಅಂಡರ್ಗ್ರೌಂಡಲ್ಲಿ ಅಂದರೆ ಬೇಸ್ಮೆಂಟಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ 2 ವೀಲರಲ್ಲೇ ಹೋಗ್ಬಿಟ್ಟಿದ್ವಿ. ಯಾಕೆಂದರೆ ಕಾರ್ ತೊಗೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ವೀಲರಲ್ಲೇ ಹೋಗ್ಬಿಟ್ಟಿದ್ವಿ. ಸೊ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಲಿಫ್ಟಲ್ಲಿ ಮೇಲೆ ಹೋದ್ವಿ. ಇದು ಆ್ಯಕ್ಚುಲಿ ನೆಕ್ಸಸ್ ಮಾಲ್ ಅಂತ, ಫೋರಮ್ ಮಾಲ್ ಅಂತ ಹೇಳ್ತಾರೆ. ಸೊ ಹೋದ್ವಿ. ಹೋದ ತಕ್ಷಣವೇ ಟಿಕೆಟ್ ಎಲ್ಲ ಅದೇ ಬುಕ್ ಮಾಡಿದ್ವಲ್ಲ ಅದನ್ನೆಲ್ಲ ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ವಿ. PVR. ಸೊ ಆಮೇಲೆ ಹೋದ್ವಿ. ನೋಡಿ ಇವಳು ವಾಯ್ಸ್ ಓವರ್ ಕೊಡೋಕೆ ಬಿಡ್ತಾಯಿಲ್ಲ ನಮ್ಮ ಪಾಪು, ಏಕೆಂದರೆ ಇವತ್ತು ಶನಿವಾರ ಅಲ್ವಾ, ಶನಿವಾರ ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇವಳು ರಜಾ, ಅದಕ್ಕೆ ಕುಣಿತಾ ಇದ್ದಾಳೆ ನೋಡಿ. ಅದಾದಮೇಲೆ ನಾವು ಅಲ್ಲಿ ಚೆಕಿಂಗ್ ಇದು ಮಾಡ್ತಾರಲ್ಲ, ಸೊ ಸೆಕ್ಯೂರಿಟಿ ಅಲ್ಲಿ ಬಂದ್ವಿ. ಮೂವಿ ಟಿಕೆಟ್ಸು ಅದೆಲ್ಲ ತೋರಿಸ್ಬಿಟ್ಟು ಅದಾದಮೇಲೆ ಒಳಗಡೆ ಬಂದ್ವಿ. ನಾನು ಹಂಗೂ ಎಲ್ಲ ನನಗೆ ಮೊದಲಿಂದನೂ ಅಷ್ಟೇ ಟೈಟಲ್ ಕಾರ್ಡ್ ಹೊಡೆಯೋದ್ರಿಂದ ಹಿಡಿದು ಲಾಸ್ಟ್ ತನಕ ನೋಡಬೇಕು, ಆ ಥರ ಮೊದಲಿಂದನೂ ನನಗೆ ಅಭ್ಯಾಸ. ಸೊ ಇದು ಫಸ್ಟ್ ಡೇ ಮಿಸ್ ಆಗಿಬಿಡುತ್ತಲ್ಲ ಅಂತ ಅನ್ಕೋತಾ ಇದ್ದೆ. ಸೊ ಅಷ್ಟರಲ್ಲಿ ಬೇಗ ಎಲ್ಲ ನಮ್ಮ ಕಡೆ ಲೇಡೀಸ್ ಸೈಡೆಲ್ಲ ಬೇಗ ಮುಗೀತು. ನಮ್ಮ ಮನೆಯವರು ಒಂಚೂರು ಲೇಟಾಗಿ ಮಾಡಿದ್ರು, ಯಾಕೆಂದರೆ ಜಾಸ್ತಿ ಜನ ಇದ್ರಲ್ವ ಫಸ್ಟ್ ಡೇ ಶೋ.
ಸೊ ಅದಕ್ಕೋಸ್ಕರ ಈವ್ನಿಂಗ್ ಒಂದು 4:45 ಶೋಗೆ ಹೋಗಿದ್ದಿದ್ದು. ಶುರು ಆಗೋಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಒಂದು 5 ನಿಮಿಷ ಲೇಟ್ ಆಗಿತ್ತು. ಸೊ ಇನ್ನೇನು ಆಗ್ಬಿಟ್ಟಿರ್ತೇನಪ್ಪ ಸ್ವಲ್ಪ ಅಂತ ಅಂದ್ಕೊಂಡು ಹೋದರೆ ಏನಿಲ್ಲ, ಅದು ಜಸ್ಟ್ ಇನ್ನೂ ಇದು ಬರ್ತಾಯಿತ್ತು, ಅಡ್ವರ್ಟೈಸ್ಮೆಂಟ್ಸ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಫಸ್ಟಿಂದನೇ ನೋಡ್ಬೋದು ಅಂತ ಒಂದು ಖುಷಿ ಆಯಿತು ನಿಜವಾಗ್ಲೂ. ಇಲ್ಲ ಅಂತಂದರೆ ಏನಾಗಿರ್ಬೋದು, ಅಲ್ಲಿ ಏನೋ ಆಗಿಲ್ಲದೆ ಇದ್ರೂ ನಾವು ಏನೋ ನಡೆದಿದೆ ಅಂದ್ಬಿಟ್ಟು ನಮಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತಿದ್ವಿ. ನೋಡಿ ಹೋದ ತಕ್ಷಣವೇ ಎಂಟ್ರಿ ಇದು ಸ್ಕ್ರೀನು, ಯಾವ ಸ್ಕ್ರೀನು ಅಂತ ನೋಡಿಕೊಂಡು ಒಳಗಡೆ ಹೋದ್ವಿ. ಸೀಟ್ನೂ ಕೂಡ ನೋಡ್ಕೋಬೇಕಲ್ವ, ಯಾಕೆಂದರೆ ರಶ್ ಇರುತ್ತೆ. ಆಮೇಲೆ ಸುಮ್ಮನೆ ಹೋಗಿ ಬೇರೆಯವ್ರ ಸೀಟಲ್ಲಿ ಕೂತ್ಕೊಳ್ಳೋದಕ್ಕಿಂತ ಅಂದ್ಬಿಟ್ಟು ಕರೆಕ್ಟಾಗಿ ಸೀಟ್ ನಂಬರ್ ನೋಡ್ಕೊಂಡು ಹೋಗಿ ಕೂತ್ಕೊಂಡ್ವಿ. ಸೊ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಯಾಕೆಂತಂದರೆ ಅಲ್ಲಿ ಕಾನ್ಸೆಪ್ಟು ಅವ್ರದ್ದು ಥಿಂಕಿಂಗ್ ಬೇರೆ ಥರನೇ ಇರುತ್ತೆ. ಸೊ ನಾವು ಅದೇ ಥರ ಯೋಚನೆ ಮಾಡಬೇಕು. ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ವಿಡಿಯೋ ಎಲ್ಲ ಮಾಡಬಾರ್ದು. ನೋಡಿ ಇದು ಬೇರೆ ಹಾಕ್ಬಿಟ್ಟಿದ್ರು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲರಿಗೂ ಒಂಥರ ಏನಿರ್ಬೋದು ಈ ಥರ ಅವರು ಥಿಂಕಿಂಗ್ಗೆ ಆ ಥರ ಇರುತ್ತಲ್ವ. ಈ ಸಿನಿಮಾ ನಾನು ಜಸ್ಟ್ ಬರೀ ಟೈಟಲ್ ಕಾರ್ಡು ಮತ್ತು ಉಪೇಂದ್ರ ಅವ್ರ ಎಂಟ್ರಿ ಬರುತ್ತಲ್ಲ, ಸೊ ಅದೊಂದು ಚೂರಾಗಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ಯಾವುದೂ ಫೋಟೋಸ್ ತೆಗಿಬೇಡಿ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋಸು ಏನೂ ಜಾಸ್ತಿ ಮಾಡಲಿಲ್ಲ. ಬರೀ ಸ್ಟಾರ್ಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಆ ಥರ ಟ್ಯಾಗ್ಸ್ ಬರುತ್ತಲ್ಲ, ಬರೀ ಅಂಥವು ಮಾತ್ರ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಫಿಲ್ಮ್ ಮುಗೀತು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವ್ರ ಥಿಂಕಿಂಗ್ ಬೇರೆ ಥರ, ಮತ್ತು ನಮ್ಮ ಮೈಂಡ್ ಒಳಗಡೆ ಏನು ನಡೀತಾ ಇರುತ್ತೆ ಸೊ ಅದನ್ನು ಅವರು ಕಾರ್ಯರೂಪಕ್ಕೆ ಥರ ಅವರು ಹೇಳ್ತಾ ಇದ್ದಾರೆ. ಸೊ ಆ ಥರ ಒಂದು ವಿಷಯ ನಿಜವಾಗ್ಲೂ ಅದನ್ನು ನಮ್ಮ ಮೈಂಡಲ್ಲಿ ಥಿಂಕ್ ಮಾಡೋದನ್ನು ಹೊರಗಡೆ ಪ್ರಪಂಚದಲ್ಲಿ ಏನು ಹೇಳ್ತಾರೆ ಮೆದುಳು ಒಳಗಡೆ ನಡೆಯೋದನ್ನು ಹೊರಗಡೆ ತೋರಿಸ್ತಾ ಇದ್ದಾರೆ ಜನಗಳಿಗೆ ಅಂತಂದರೆ ಯಾವ ರೀತಿ ಅವರು ಅನಲೈಸ್ ಮಾಡಿರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಆ ಥರ ಕಾನ್ಸೆಪ್ಟ್ಸು ಎಲ್ರಿಗೂ ಈಸಿಯಾಗಿ ಬರೋಲ್ಲ. ಅದರಲ್ಲಿ ಕೆಲವು ವಿಷಯಗಳು ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗಂತೂ. ಒಂದೊಂದು ವಿಷಯಗಳಿಗೆ ಸೊಲ್ಯೂಷನ್ ನಮ್ಮ ಹತ್ರನೇ ಇರುತ್ತೆ. ಅವನಿಗೆ ಬೀಗ ಹಾಕ್ಬಿಟ್ಟು ಕೀಗಳು ಎಷ್ಟೊಂದು ಇರುತ್ತೆ. ಅದರಲ್ಲಿ ನಾವು ಹೇಗೆ ಅಲ್ಲಿಂದ ಆಚೆ ಬರ್ತೀವಿ ಅಂತ ಅನ್ನೋದನ್ನು ಆ ಥರ ಎಲ್ಲ ಎಷ್ಟೊಂದು ನಮ್ಮ ಮೈಂಡಲ್ಲಿ ನೋಡಿ ಕಂಪ್ಯಾರಿಷನ್ ಇರ್ಬೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಿರ್ಬೋದು, ನಾವು ಅವ್ರಿಗಿಂತ ಇನ್ನೂ ಕೀಳಲ್ಲಿ ಇದ್ದೀವಿ ಅಥವಾ ನಾವು ಅವರಷ್ಟು ನಾವು ಇಂಟೆಲಿಜೆನ್ಸ್ ಅಲ್ಲ ಅಥವಾ ಅವರೇ ಮೇಲು ಅನ್ನೋ ಥರ ಇರುತ್ತಲ್ವ. ಸೊ ಅದಕ್ಕೆಲ್ಲದಕ್ಕೂ ಒಂದು ಉತ್ತರ ಅಂತ ಹೇಳ್ಬೋದು. ಮತ್ತು ನಾವು ಯಾವ ರೀತಿ ಅನ್ನೆಸೆಸರಿ ಟೈಮ್ ವೇಸ್ಟ್ಗಳು ಆಗ್ತಾಯಿದೆ, ಮತ್ತು ಒಂದು ಚಿಕ್ಕದು ಒಂದು ಕ್ಷಣಿಕ ಸಂತೋಷಕ್ಕೋಸ್ಕರ ನಮ್ಮ ಮೇಜರ್ ಕೆಲಸಗಳನ್ನ ಎಲ್ಲ ಯಾವ ರೀತಿ ಬಿಡ್ತಾ ಇದ್ದೀವಿ. ಸೊ ಆ ಥರ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಹೇಳಿದ್ರು. ಮತ್ತು ತುಂಬಾ ಹೆಕ್ಟಿಕ್ ಪರಿಸ್ಥಿತಿಗಳಲ್ಲಿ ಕೂಲಾಗಿ ಕಾಮಾಗಿ ಕಾನ್ಸಂಟ್ರೇಟ್ ಮಾಡಬೇಕು, ಆವಾಗ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಪ್ರತಿಯೊಂದೂ ಅಷ್ಟೇ. ಆ ಮೂವಿ ನೋಡಿದ್ರೇ ನಿಜ ಒಂದು ಸರಿ ನೋಡಲೇಬೇಕು ಎಲ್ಲರೂ. ಒಬ್ಬೊಬ್ಬರು ಅರ್ಥ ಆಗಲ್ಲ ಅಂತ ಅನ್ನೋರು ಇನ್ನೊಂದು ಸರಿ ಹೋಗ್ಬೋದು. ಬಟ್ ನಮಗಂತೂ ಕ್ಲಿಯರ್ ಕಟ್ಟಾಗಿ ನನಗೆ
ಅದೇನು ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಯಿತು. ಎಸ್ಪೆಷಲಿ ಆ ಮೆದುಳು ಒಳಗಡೆ ಹೋಗ್ಬಿಟ್ಟು ಕೆಲವು ವೀಡಿಯೋಸ್ಗಳಿದೆ ಅವನು ಅದರಿಂದ ಆಚೆ ಬರೋದು. ಸೊ ಅದಂತೂ ನಿಜವಾಗ್ಲೂ ನಂಗೆ ತುಂಬ ಇಷ್ಟ. ಆಚೆ ಬರೋದು, ಅಲ್ಲ ಆಚೆ ಬರಬೇಕಾದ್ರೆ ಏನೇನೆಲ್ಲ ಅಡೆತಡೆಗಳೆಲ್ಲ ಎದುರಾಗುತ್ತೆ ನಮಗೆ. ಏನಾದರೂ ಒಂದು ಕನ್ಫ್ಯೂಷನ್, ನಮ್ಮ ಒಂದು ಸ್ಟೇಟ್ ಆಫ್ ಥಿಂಕಿಂಗಿಂದ ಆಚೆ ಬರಬೇಕು, ಏನೋ ಸಾಧಿಸಬೇಕು ಅಂತಂದರೆ ಏನೇನೆಲ್ಲ ನಮಗೆ ಡಿಸ್ಟ್ರಾಕ್ಷನ್ಸ್ಗಳು ಬರುತ್ತೆ, ಮೈಂಡ್ ಡಿಸ್ಟ್ರಾಕ್ಷನ್ಸ್, ಅದನ್ನೆಲ್ಲ ಮೀರಿ ನಾವು ಆಚೆ ಬಂದರೆ ಮಾತ್ರ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಅನ್ನೋದು ಇರ್ಬೋದು. ಇದು ನಾನು ಅನಲೈಸ್ ಮಾಡಿರೋದು ಈ ಪಾರ್ಟು. ಇನ್ನು ಮಿಕ್ಕಿದ್ದು ಸ್ವಲ್ಪ ಪಾಲಿಟಿಕ್ಸು ಅದ್ರ ಬಗ್ಗೆನೂ ಕೂಡ ಇದೆ ಅಂತ ಹೇಳ್ಬೋದು. ಅದೆಲ್ಲ ಅವರು ನೋಡ್ತಾ ಗೊತ್ತಾಗುತ್ತೆ. ನನಗೆ ಈ ಪಾರ್ಟ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಬ್ರೈನ್ ಒಳಗಡೆಯಿಂದ ಅವನು ಆಚೆ ಬರ್ತಾನಲ್ಲ, ಆವಾಗ ಏನೇನೆಲ್ಲ ಅವರು ಫಾಲೋ ಮಾಡ್ತಾರೆ ಅನ್ನೋದೊಂದು. ಮತ್ತು ಇನ್ನೊಂದು ಕೆಲವು ವಿಷಯಗಳನ್ನ ನಾನು ಮೊದಲೇ ಥಿಂಕ್ ಮಾಡಿದ್ದೆ. 12 ಗಂಟೆಗೆ 5 ನಿಮಿಷ ಇದೆ ಅಂತ ಅನ್ನುವಾಗ ಅದೊಂದು ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ. ಆಮೇಲೆ ನನಗೆ ಮೊದಲೇ ಗೊತ್ತಿತ್ತು, 12 ಗಂಟೆಗೆ ಇನ್ನೊಂದು ಏನೋ ಒಂದು 12 ಗಂಟೆಗೆ ಏನೋ ಒಂದು ಘಟನೆ ಸಂಭವಿಸುತ್ತೆ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಬಟ್ ಅದು ಅಲ್ಲಿ ನಾನು ಅಂದ್ಕೊಂಡಿದ್ದೆ ಅಲ್ಲಿ ನಿಜ ಆಯಿತು ಅಂತ ಹೇಳ್ಬೋದು. ಸೊ ನಾವು ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಆಮೇಲೆ ನಾನೇ. ಸೊ ಹಂಗೆ ಆಮೇಲೆ ಅಲ್ಲಿಂದ ಮೂವಿ ಎಲ್ಲ ಮುಗೀತು, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಂದ್ವಿ. ಒಬ್ಬೊಬ್ಬರಿಗೆ ಅದು ಅರ್ಥ ಆಗುತ್ತೋ ಬಿಡ್ತೋ, ಅವ್ರು ಕರೆಕ್ಟಾಗಿ ಅದನ್ನು ಏನೋ ಅನಾಲಿಸಿಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಆಮೇಲೆ ನಾವು ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಚರ್ಚ್ ಕಡೆಯಿಂದ ಬಂದ್ವಿ. ಸೊ ಚರ್ಚಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ಅದನ್ನೆಲ್ಲ ಜಸ್ಟ್ ಹಂಗೆ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಅಲ್ಲೆಲ್ಲ ನೋಡಿದ್ವಿ. ಅಲ್ಲೆಲ್ಲ ಸ್ಟಾಲ್ಸ್ಗಳು ಏನೇನೋ ಇತ್ತು ಅಂತಂದ್ಬಿಟ್ಟು ಬಂದ್ವಿ. ರಿಲಿಜಿಯನ್ನು, ಜಾತಿ ಎಲ್ಲನೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಹೊರಗಡೆ ಶೋ ಆಫ್ ಮಾಡಬಾರ್ದು ಅನ್ನೋದು ಕೂಡ ಅವರ ಒಂದು ಥಾಟಲ್ಲಿದೆ ನೋಡಿ. ಅದಾದ ತಕ್ಷಣ ನಾವು ಚರ್ಚ್ಗೆ ಬರೋಂಗಾಯ್ತು. ಸೊ ಆ ಥರ ಇಲ್ಲ. ರಿಲಿಜಿಯನ್ ಅಂದರೆ ಎಲ್ಲ ರಿಲಿಜಿಯನ್ನು ನಾವು ಸಮಾನವಾಗಿ ಕಾಣಬೇಕು ಮತ್ತು ಗೌರವಿಸ್ಬೇಕು. ಬಟ್ ಅದನ್ನೇ ನಾವು ಮುಂದೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡೋದು ಅಥವಾ ಅದನ್ನೇ ಮೇಜರ್ ಪಾರ್ಟ್ ಅಂತ ಅಂದ್ಕೊಂಡು ನಾವು ಜಾತಿ ಪದ್ಧತಿ ಮತ್ತು ರಿಲಿಜಿಯನಲ್ಲಿ ಹೊಡೆದಾಡೋದು ಅದು ಯಾವುದು ಮಾಡಬಾರ್ದು ಅನ್ನೋದು ಅದೊಂದು ಒಳ್ಳೆ ಒಂದು ಥೀಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಎಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇವರು ಎಸ್ಪೆಷಲಿ ನೋಡಿ ಉಪೇಂದ್ರ ಅವ್ರ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ. ಅದರಲ್ಲೂ 2ನೇ ಕ್ಯಾರೆಕ್ಟ್ರ್ ಬರುತ್ತಲ್ಲ, ವೈಲ್ಡ್ ಕ್ಯಾರೆಕ್ಟ್ರು, ಅದಂತೂ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇವರು ಇನ್ನೂ ಎಷ್ಟೊಂದು ಜನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನು ಎಲ್ಲರೂ ಅಷ್ಟೇ. ಸೊ ಆಮೇಲೆ ನಾವು ಎಲ್ಲ ಚರ್ಚಲ್ಲೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬರ್ತಾಯಿದ್ವಿ. ಸೊ ಅಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಚ್ಯುತ್ ಅವ್ರು ಇರ್ಬೋದು, ಇನ್ನೊಬ್ಬರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡಣ್ಣ ಅವರು ಮಾಡಿದ್ದಾರೆ. ಅವರು ರವಿಶಂಕರ್ ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಚೆನ್ನಾಗಾಯಿತು. ಮೂವಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅನಾಲಿಸಿಸ್ ಒಂಥರ ಅನಲೈಸ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನೋಡಿಬಿಟ್ಟು ಮಾಮೂಲಿ ಮೂವಿ ಥರ ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಎಂಟರ್ಟೈನ್ಮೆಂಟ್ ತೊಗೊಂಡು ಬಂದುಬಿಟ್ವಿ ಅನ್ನೋ ಥರ ಆ ಥರ ಅಂತೂ ಅಲ್ವೇ ಅಲ್ಲ. ಇದು ಹೋಗಿದ ತಕ್ಕಂಗೆ ಅದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನು ನಮ್ಮ ಲೈಫಲ್ಲಿ ಅದನ್ನು ಅಪ್ಲೈ ಮಾಡ್ಕೊಳ್ಳೋ ಥರ ನಾವು ಅದನ್ನು ನೋಡಬೇಕಾಗುತ್ತೆ. ಮತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಓವರಾಲ್ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಇದೇ ಥರ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.